ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಪಾಟ್ಗಳನ್ನು ದುಡ್ಡು ಕೊಡ್ತಿರ್ತೀವಲ್ಲ, ಅದು ಬೇಗ ಒಡೆದು ಹೋಗಿಬಿಡತ್ತೆ. ಈ ಸಿಮೆಂಟ್ ಪಾಟನ್ನು ನಾವು ದುಡ್ಡು ಕೊಟ್ಟು ತರಲಿಕ್ಕೆ, ಹಣ ಕೊಟ್ಟು ತರಲಿಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ನಾನಿವತ್ತು ಮನೆಯಲ್ಲೇ ಯಾವ ರೀತಿ ಪಾಟನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮಾಡ್ಬೋದು. ನೋಡಿ, ನಾನಿಲ್ಲಿ ಮರಳನ್ನು 3 ಪಾಟ್ ತಗೊಂಡಿದ್ದೀನಿ. ತುಂಬ 20 ರೂಪೀಸ್ 25 ರೂಪೀಸಿಗೆಲ್ಲ ಒಂದು ಪಾಟ್ ಆಗಿಬಿಡತ್ತೆ. ಕಡಿಮೆ ಖರ್ಚಿನಲ್ಲಿ ತುಂಬ ಬಾಳಿಕೆ ಬರುವಂಥ ಪಾಟನ್ನು ಹೇಳ್ತೀನಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 3 ಪಾರ್ಟ್ ನಾವು ಮರಳನ್ನು ತೊಗೊಂಡ್ರೆ 1 ಪಾರ್ಟ್ ಸಿಮೆಂಟನ್ನು ಹಾಕಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಗಾರ್ಡನ್ ವಿಡಿಯೋಸ್ಗಳನ್ನು ತುಂಬಾ ಮಾಡಿದ್ದೀನಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಎಲ್ಲ ವಿಡಿಯೋಸನ್ನು ನೋಡ್ಬೋದು. ನಾನು ಇದೇ ರೀತಿ ಗಾರ್ಡನ್ ವಿಡಿಯೋಸು ಮತ್ತು ಕುಕ್ಕಿಂಗ್ ವಿಡಿಯೋಸು ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನು ಇದೇ ರೀತಿ ಪಾಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೇಕಾದರೆ ಕಾಮೆಂಟ್ ಮಾಡಿ. ಸಿಮೆಂಟಿಂದ ಪಾಟ್ಗಳನ್ನು ಮಾಡಿಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲೂ ಮಾಡ್ಕೋಬೋದು. ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಯಾಕಂದರೆ ತುಂಬ ತೆಳುವೆಲ್ಲ ಆದರೆ ನಾವು ಅದನ್ನು ಗಟ್ಟಿ ಮಾಡ್ಕೋಬಹುದು ಅಂತ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಈಗ ಇದು 12 ಇಂಚ್ ಪಾಟಿಗೆ ನಾನು ಕಲಿಸ್ಕೊಂಡಿರೋದು ಸರಿಯಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಸಣ್ಣದು ತಗೊಂಡಿದ್ದಕ್ಕೆ ಆಗಿ ಸ್ವಲ್ಪ ಹೆಚ್ಚಾಯಿತು. ನೋಡಿ, ನಾನು ಇಲ್ಲಿ ಕೆಳಗಡೆ ಸ್ವಲ್ಪ ಮರಳನ್ನು ಹಾಕಿ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ತೀನಿ. ಯಾಕಂದರೆ ತುಂಬ ಈಸಿಯಾಗಿ ತೆಕ್ಕೊಳ್ಬೋದು ಮತ್ತು ಇದು ತುಂಬ ಉದ್ದವಾಗತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಮರಳನ್ನು ಹಾಕೋದ್ರಿಂದ ಕೆಳಗಡೆ ತುಂಬ ಈಸಿಯಾಗಿ ತೆಕ್ಕೊಳ್ಬೋದು. ನಾನು ತುಂಬಾ ಮಾಡಿದ್ದೀನಿ. ಮತ್ತು ಈ ರೀತಿ ಪ್ಲ್ಯಾಸ್ಟಿಕ್ಕನ್ನು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ತೆಕ್ಕೊಳ್ಬೋದು. ನಾನು ಹಾಗೆ ಕೂಡ ಮಾಡಿದ್ದೀನಿ, ಆದರೆ ಅದು ತೆಗಿಲಿಕ್ಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ನಾನೀಗ ಈ ರೀತಿ ಮೆಥಡಲ್ಲಿ ಮಾಡ್ತೀನಿ. ತುಂಬ ಈಸಿಯಾಗಿ ನಾವು ಇದರಿಂದ ತೆಕ್ಕೊಳ್ಬೋದು ಪಾಟನ್ನು. ಹಾಗಾಗಿ ನಾನಿಲ್ಲಿ ಪ್ಲಾಸ್ಟಿಕ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡ್ರೆ ತುಂಬ ನೆರಿಗೆ ಆಗಿಬಿಡತ್ತೆ. ನಾವಿಲ್ಲಿ ಆಮೇಲೆ ಇದಕ್ಕೆ ಸಿಮೆಂಟಿನ ನೀರನ್ನು ಹಾಕಿ ಹೊರಗಡೆಯಿಂದ ಪ್ಲಾಸ್ಟರ್ ಮಾಡಬೇಕು. ಆವಾಗ ಅದು ಚೆನ್ನಾಗಿ ಬರುತ್ತೆ. ಇದನ್ನು ಹಾಗೆ ಕೂಡ ಯೂಸ್ ಮಾಡ್ಬೋದು. ನಾವು ಸ್ವಲ್ಪ ಸಿಮೆಂಟಿನ ತಿಳಿ ಅಂತೀವಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಈ ಬಾರಿ ತಿಳಿ ಮತ್ತು ಬಣ್ಣ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡಿದ್ದೀನಿ, ತುಂಬ ಈಸಿಯಾಗಿ ತೆಗಲಿಕ್ಕೆ ಬರಲಿ ಅಂತ. ನೋಡಿ, ಈಗ ನಾನೀಗೆ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಇದನ್ನು. ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಮಿಸ್ ಮಾಡ್ಕೊಳ್ಬೇಡಿ. ಆಮೇಲೆ ನಾವು ತೆಗಿಬೇಕಾದ್ರೆ ಒಡೆದೋಗ್ಬಿಡತ್ತೆ ಅದು. ಈ ಪ್ರಮಾಣದಲ್ಲೇ ಹಾಕಬೇಕು ಅದನ್ನು. ಮತ್ತು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಪಾಟಲ್ಲಿ ಹಾಕಬೇಕು. ಹಾಗಾದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಾಂದರೆ ನಾವು ಪಾಟನ್ನು ಪಲ್ಟಿ ಮಾಡಬೇಕಾದ್ರೆ ಉಲ್ಟಾ ಮಾಡಬೇಕಾದ್ರೆ ಒಡೆದು ಹೋಗಿಬಿಡತ್ತೆ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು ಅದು. ನೋಡಿ, ಇಲ್ಲಿ ಕೆಳಗಡೆ ನಾನು ಸ್ವಲ್ಪ ಈ ಸಿಮೆಂಟಿನ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಕೆಳಗಡೆ ಮಾತ್ರ ಗಟ್ಟಿ ಮಾಡ್ಕೊಳ್ತೀನಿ. ಪ್ರೆಸ್ ಮಾಡಿ ಹೀಗೆ ಮಾಡಬೇಕು. ನೀವು ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಆದರೆ ನಾನು ಮೊದಲೆಲ್ಲ ಕೈಯಲ್ಲೇ ಮಾಡ್ತಿದ್ದೆ. ಈ ಬಾರಿ ನಾನು ಇದಕ್ಕೆ ಗ್ಲೌಸನ್ನು ತಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸ್ವಲ್ಪನೇ ನಾವು
ಆ ಮಿಶ್ರಣನ ತಗೊಂಡು ಒಳಗಡೆ ಅಂಟಿಸ್ತಾ ಹೋಗಬೇಕು. ತುಂಬ ದಪ್ಪನೂ ಬೇಡ, ತುಂಬ ತೆಳುವನೂ ಬೇಡ. 1 ಇಂಚ್ ದಪ್ಪ ಆಗೋ ಹಾಗೆ ನಾವು ಅದನ್ನು ಪಾಟ್ಗಳನ್ನು ಮಾಡ್ಕೋಬೇಕು. 1.25 ಇಂಚ್, 1 ಇಂಚ್ಗಿಂತ ಸ್ವಲ್ಪ ದಪ್ಪ ಆದರೆ ಸಾಕಾಗತ್ತೆ ಅದು. ನೋಡಿ, ಒಳಗಡೆ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಪಾಟ್ಗೆ ಅಂಟಿಸ್ತಾ ಹೋಗಿ. ನೋಡಿ, ತುಂಬ ಈಸಿಯಾಗಿ ನಾವು ಅರ್ಧ ಗಂಟೆಗೆಲ್ಲ ಮಾಡ್ಕೋಬೋದು. ಹಾಗೆ ನಾವು ಸಿಮೆಂಟ್ 10 ರೂಪಾಯಿಗೆಲ್ಲ ನಮಗೆ ಸಿಮೆಂಟ್ ಸಿಕ್ಬಿಡತ್ತೆ. ನಾವು ಮರಳನ್ನು ನಾವು ರಿವರ್ಸ್ ಸ್ಯಾಂಡ್ ಆದರೂ ತಗೋಬೋದು. ನಾವು 10 ಇಂಚ್ ಪಾಟ್ನ ಮಾಡೋದಾದರೆ ಇದಕ್ಕೂ ಸ್ವಲ್ಪ ಕಡಿಮೆನೇ ಕಲಿಸ್ಕೋಬೇಕಾಗತ್ತೆ. ನೋಡಿ, ತುಂಬ ಕಡಿಮೆ ಸಮಯದಲ್ಲಿ ಯಾವುದೇ ರೀತಿ ಹಣನೂ ಖರ್ಚು ಮಾಡದೆ ಕಡಿಮೆ ಖರ್ಚಿನಲ್ಲಿ ಈಸಿಯಾಗಿ ಪಾಟನ್ನು ಮಾಡ್ಕೋಬೋದು. ತುಂಬ ಬಾಳಿಕೆ ಬರುತ್ತೆ. ನಾವು ಪ್ಲಾಸ್ಟಿಕ್ ಪಾಟ್ಗಳನ್ನು ತಂದರೆ ಅದು ಒಂದು 4 ವರ್ಷಕ್ಕೆಲ್ಲ ತುಂಬ ಹಾಳಾಗಿಬಿಡತ್ತೆ, ಒಡೆದು ಹೋಗಿಬಿಡತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಫಿನಿಶಿಂಗ್ ಮಾಡಬೇಕು. ನೋಡಿ, ನಾನಿಲ್ಲಿ ನೋಡಿ, ನಾನು ಮನೆಯಲ್ಲೇ ಇರೋ ಯಾವುದಾದ್ರೂ ಸೌಟಾದರೂ ತಗೋಬೋದು. ನೋಡಿ, ಇಲ್ಲಿ ನಾನು ಅದನ್ನೇ ತಗೊಂಡಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆಯಿಂದ ಈ ರೀತಿ ಸ್ವಲ್ಪ ನಾನು ಹಚ್ಚಿರೋದು ಸ್ವಲ್ಪ ದಪ್ಪ ಆಗಿದೆಯಲ್ಲ, ಹಾಗಾಗಿ ಅದನ್ನು ಈಗ ನಾವು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಒಂದೇ ಅಳತೆ ಬರೋ ಹಾಗೆ ಎಲ್ಲ ಕಡೆ ರೌಂಡ್ ಒಂದೇ ಪ್ರಮಾಣದಲ್ಲಿ ಬರೋ ಹಾಗೆ ನಾವು ಅದನ್ನು ಕಟ್ ಮಾಡಿ ತೆಕ್ಕೊಂಡು, ಮೇಲ್ಗಡೆ ಕೂಡ ಸರಿಯಾಗಿ ಸಿಮೆಂಟನ್ನು ಹಚ್ಚಿ ನೋಡಿ ಇಷ್ಟು ತೆಕ್ಕೊಂಡು ಈಗ ನಾವು ಅದನ್ನು ಫಿನಿಶಿಂಗ್ ಮಾಡ್ಕೋಬಹುದು. ನೀವು ಇದನ್ನು ಹಾಗೆ ಕೂಡ ಈ ರೀತಿ ರೆಡಿ ಆದಮೇಲೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಒಂದು ದಿನ 24 ಗಂಟೆ ಆದಮೇಲೆ ನಾವು ಇದನ್ನು ಉಲ್ಟಾ ಮಾಡಿ ತೆಕ್ಕೊಳ್ಬೇಕು. ಅಷ್ಟಾದಮೇಲೆ ನಾವು ಇದಕ್ಕೆ ಹಾಗೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಸಿಮೆಂಟ್ ತಿಳಿ ಅಂತೀವಲ್ಲ ನಾವು, ಆ ರೀತಿ ಮಾಡಿಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಈ ಸಾರಿ ಬಣ್ಣ ಕೂಡ ಹಾಕಿದ್ದೀನಿ ಇದಕ್ಕೆ. ಅದೇ ಸಿಮೆಂಟಿಗೆಲ್ಲ ಹಾಕ್ತೀವಲ್ಲ ಆ ರೀತಿ ಬಣ್ಣನೇ ಹಾಕಿದ್ದೀನಿ. ಅದು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ತುಂಬ ಲೆಂತಿ ಆಯಿತು ಅಂತ ಈ ವಿಡಿಯೋದಲ್ಲಿ ಹಾಕಿಲ್ಲ. ಅದಕ್ಕೆ ಯಾವಾಗ ನಾನು ಬಣ್ಣನ ಹಾಕಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ರೀತಿ ಫಿನಿಶಿಂಗ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಒತ್ತಿ ಅದನ್ನು ಪ್ರೆಸ್ ಮಾಡಿ ಹಾಕಬೇಕು. ಯಾಕಂದರೆ ತುಂಬ ನಾವು ಗಟ್ಟಿ ಕಲಿಸ್ಕೊಂಡಿರ್ತೀವಲ್ಲ, ಅದು ಗಟ್ಟಿಯಾಗಬೇಕು. ಇಲ್ಲಾಂದರೆ ಒಡೆದು ಹೋಗಿಬಿಡತ್ತೆ. ಈ ರೀತಿ ಫಿನಿಶಿಂಗ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಬಾಳಿಕೆ ಬರುತ್ತೆ. ನೋಡಿ, ಈ ರೀತಿ ಫಿನಿಶಿಂಗ್ ಮಾಡಬೇಕು. ಫ್ರೆಂಡ್ಸ್, ನಾನು ಮುಂದೆ ಯಾವ್ಯಾವ ರೀತಿ ವಿಡಿಯೋಸನ್ನು ಹಾಕಬೇಕು ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋಸನ್ನು ಹಾಕಲಿಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಈ ರೀತಿ ಎಲ್ಲಿ ದಪ್ಪ ಆಗಿದೆಯೋ ಅಲ್ಲೆಲ್ಲ ತೆಕ್ಕೊಂಡು ಒಂದೇ ಅಳತೆಯಲ್ಲಿ ಬರೋ ಹಾಗೆ ನಾವು ಅದನ್ನು ಫಿನಿಶಿಂಗ್ ಕೊಡಬೇಕು. ಅದಕ್ಕೆ
ನಾನು ಮೊದಲೆಲ್ಲ ಬಣ್ಣ ಹಾಕ್ತಿರಲಿಲ್ಲ, ಈ ಸಾರಿ ಬಣ್ಣ ಹಾಕಿದ್ದೀನಿ. ನಾವು ಪೇಂಟನ್ನು ಕೂಡ ಹಚ್ಕೋಬೋದು ಇದಕ್ಕೆ. ನಾವು ಈ ರೀತಿ ಬಣ್ಣನ ಸಿಮೆಂಟಿನ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದರೆ ಮತ್ತೆ ಬಣ್ಣ ಹಾಕೋ ಅವಶ್ಯಕತೆ ಇರಲ್ಲ, ಹಚ್ಚೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಈ ಬಾರಿ ಹಾಗೆ ಮಾಡಿದ್ದೀನಿ. ನೋಡಿ, ತುಂಬ ನೀಟಾಗಿ ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದನ್ನು ನಾವು 24 ಗಂಟೆ ಆದಮೇಲೆ ತೆಗಿಬೇಕು. ಅಲ್ಲಿವರೆಗೆ ನಾವು ಇದನ್ನು ಹಾಗೆ ಬಿಡಬೇಕು. ನಾವು ಇವತ್ತು ಮಾಡಿದರೆ ಮಾರನೇ ದಿನ ಇದನ್ನು ನಾವು ತೆಗಿಬೇಕು. ಅಲ್ಲಿವರೆಗೆ ಅದು ಗಟ್ಟಿಯಾಗಿರುತ್ತೆ, ಅಷ್ಟು ಟೈಮ್ ಬೇಕಾಗತ್ತೆ ಅದಕ್ಕೆ. ಅಷ್ಟರ ಒಳಗಡೆ ತೆಗಿಲಿಕ್ಕೆ ಹೋಗಬೇಡಿ. ಅಷ್ಟರ ನಂತರ ನೀವು ಎಷ್ಟೊತ್ತಿಗೆ ಬೇಕಾದರೂ ತೆಗಿಬೋದು. ಬೇಕಾದರೆ ಒಂದು ದಿವಸ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಟ್ಟು ಆಮೇಲೆ ಕೂಡ ನೀವು ಅದನ್ನು ತೆಕ್ಕೊಳ್ಬೋದು. ನಾವು ಪ್ಲಾಸ್ಟಿಕ್ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನಾವು ಪಾಟಿಗೆ ಆಯಿಲ್ ಹಚ್ಚಿಕೊಂಡು ಕೂಡ ಮಾಡ್ತೀವಿ, ಆದರೆ ಅದು ಅಷ್ಟು ಬೇಗ ಊಟ ಮಾಡಲಿಕ್ಕೆ ಬರಲ್ಲ. ಒಂದೊಂದು ಸಾರಿ ಅದು ಒಡೆದು ಹೋಗಿಬಿಡತ್ತೆ. ಹಾಗಾಗಿ ನಾನು ಈ ರೀತಿಯಲ್ಲೇ ಮಾಡ್ತೀನಿ. ನೋಡಿ, ರೆಡಿಯಾಗಿದೆ. ನಾವು ಹೋಲ್ಗಳನ್ನು ಮಾಡ್ಕೊಳ್ಬೇಕು. ನಾವು ಮೇಲ್ಗಡೆ ಕೂಡ ಹೋಲ್ ಮಾಡ್ಕೊಳ್ಬೇಕು ಮತ್ತು ಕೆಳಗಡೆ ಕೂಡ ಹೋಲ್ ಮಾಡ್ಕೊಳ್ಬೇಕು. ಇದಕ್ಕೆ ಹಸಿ ಇರುವಾಗಲೇ ಹೋಲ್ ಮಾಡ್ಕೊಳ್ಬೇಕು. ನಾವು 3ರಿಂದ 4 ಆದರೂ ಹೋಲ್ ಬೇಕೇ ಬೇಕು. ನೋಡಿ, ನಾನು ಒಂದು ಪೈಪನ್ನು ತಗೊಂಡು ಹೋಲ್ ಮಾಡಿದ್ದೀನಿ. ನೀವು ಕೈಯಿಂದ ಬೇಕಾದರೂ ಹೋಲ್ಗಳನ್ನು ಮಾಡ್ಕೋಬೋದು. 3ರಿಂದ 4 ಹೋಲ್ ಬೇಕೇ ಬೇಕು. ಯಾವುದೇ ಪಾಟಿಗಾದರೂ ಅಷ್ಟೇ ಹೋಲ್ನ ಜಾಸ್ತಿ ಮಾಡಿಕೊಂಡಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ನೋಡಿ, ಇದು 24 ಗಂಟೆ ಆಗಿದೆ. ಇದು ನಾನು ಇವತ್ತು ಮಾರನೇ ದಿನ ಊಟ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ತುಂಬ ಈಸಿಯಾಗಿ ಬಂದುಬಿಡತ್ತೆ. ನೋಡಿ, ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಅದನ್ನು ಎತ್ತಿದರೆ ಬಂದುಬಿಡತ್ತೆ. ನೋಡಿ, ನಾನು ಇಲ್ಲಿ ಕೆಳಗಡೆ ಮರಳನ್ನು ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ಈಗ ತೆಕ್ಕೊಂಡಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಸಿಮೆಂಟಿಗೆ ಬಣ್ಣನ ಹಾಕ್ಕೊಂಡು ಹಚ್ಚಬೇಕಾಗತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈಗ ನೀವು ಬೇಕಾದರೆ ಹೀಗೆ ಉಪಯೋಗಿಸ್ತೀವಿ ಅನ್ನೋದಾದರೆ ಇದಕ್ಕೆ ನೀರನ್ನು ಹಾಕಿ ಬಿಡ್ಬೋದು. 1 ವಾರ ನೀರನ್ನು ಹಾಕಿ ಆಮೇಲೆ ಗಿಡನ ನೆಡ್ಬೋದು. ನೋಡಿ, ರೆಡಿಯಾಗಿದೆ ನಾನು ಬಣ್ಣ ಹಾಕಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.